ನಾನು ಅನ್ನರಾಮಯ್ಯ ಅಂದರೆ ಯಾರು ಹೋಗ್ತಾರೆ? ಅನ್ನರಾಮಯ್ಯ ಅನ್ನೋದಕ್ಕಿಂತ ನಮ್ಮ ಊರು ಅಶೋಕ್ ಅವರನ್ನ ಕಳ್ಳರಾಮಯ್ಯ ಅಂತ ಏನು ಹೇಳೋರು, ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. 130 ಗೆದ್ದುಬಿಟ್ಟಿದ್ದೀವಿ ಅಂತ ನಿಮ್ಮ ಅಹಂಕಾರ ಇದೆಯಲ್ಲ, ಇದು ಏನು ಶಾಶ್ವತ ಅಲ್ಲ. ಏನು ಸಾಧನೆ ಮಾಡಿದ್ದೀರಿ? BJP ಪಕ್ಷದ ಹೇಳ್ತೀರಿ 8 ವರ್ಷ ಏನೋ ಇಯರ್ಲಿ ವೈಸ್ ಹೇಳ್ಕೊಂಡಿದ್ದೀರಿ, ಸರ್ಕಾರ ನಡೆಸಿದ್ರು ಏನು ಮಾಡಿದ್ರು ಅಂತ ಹೇಳಿ. ನೀವು ಮಾಡಿದ್ದೇನಪ್ಪ? ಕಳೆದ 5 ವರ್ಷ ನೀವೇ ಇದ್ದಲ್ಲ, 13ರಿಂದ 18. ನನಗೆ ಅದರ ಅರ್ಥ ಇದೆ, ನನಗೂ ಗೊತ್ತಿದೆ ಸ್ವಲ್ಪ ಮಾಹಿತಿ. ನಾನು ಆಕಸ್ಮಿಕವಾಗಿ ಸರ್ಕಾರ ಮಾಡಿದಾಗ ಇವ್ರ ಜೊತೆನೇ ಸೇರಿ ಚುನಾವಣೆಗಿಂತ ಮುಂಚೆ 15 ಲಕ್ಷ ಮನೆ ಕಟ್ಟಿ ಅಂತಕ್ಕಂಥದ್ದಕ್ಕೆ ಕಟ್ತಾಯಿದ್ದೀವಿ ಅಂತೇಳಿ ಜನಗಳಿಗೆಲ್ಲ ಹೇಳ್ಬಿಟ್ರು. ನೀವು ಎಲ್ಲ ಕಟ್ಟಿರ್ತಕ್ಕಂಥ ಜಂತು ಪಂತು ಎಲ್ಲ ಕಿತ್ತಾಕ್ಬಿಟ್ಟು ಹೊಸ ಮನೆ ಕಟ್ಟಿಗಳಿಗೆ 15 ಲಕ್ಷ ಮನೆ ಕಟ್ಟಿ ಅಂತ. ದುಡ್ಡು ಇಟ್ಟಿದ್ದು ಎಷ್ಟು ಇಟ್ಟಿದ್ರು? 2,000 ಕೋಟಿ ಇಟ್ಟಿದ್ರು. ಆ 15 ಲಕ್ಷ ಮನೆ ಕಟ್ಟಕ್ಕೆ ದುಡ್ಡು ಬೇಕಾಗಿದ್ದೆಷ್ಟು? 28 ಲಕ್ಷ ಸರ್, 28 ಲಕ್ಷ ಕೋಟಿ, ಸಾರಿ ಕೋಟಿ, 28 ಲಕ್ಷನ 2,000 ಕೋಟಿ ಇಟ್ಟಿದ್ರು. ಸಾರಿ 28 ಕೋಟಿ ಬೇಕಿದ್ದಿದ್ದು, 28,000 ಕೋಟಿ. ಇವ್ರು ಇಟ್ಟಿದ್ದು 2,000 ಕೋಟಿ. ಸಾರಿ 28,000 ಕೋಟಿ ದುಡ್ಡು ಬೇಕಾದಂಥದ್ದಕ್ಕೆ 2,000 ಕೋಟಿ ಇಟ್ಟು 15 ಲಕ್ಷ ಮನೆ ಕಟ್ಟಿ ಅಂದ್ರಲ್ಲಪ್ಪ ಸಿದ್ದರಾಮಯ್ಯನವರೇ. ಇವತ್ತು ಅದರ ಪ್ರತಿಫಲ ಈಗಲೂ ಸಹ ಶಾಸಕರು ನೀವು ಮನೆ ಕೊಡಲಿಕ್ಕಾಗ್ತಾಯಿಲ್ಲ. ದೊಡ್ಡ ಆರ್ಥಿಕ ತಜ್ಞ ಚುನಾವಣೆ ಹೋಗೋದಕ್ಕಿಂತ ಮುಂಚೆ 2018ರಲ್ಲಿ ಆರ್ಥಿಕ ಇಲಾಖೆಯ ಒಪ್ಪಿಗೆಯನ್ನು ಪಡೆದಿದೆ, ಯಾವುದೇ ಜೀವ ಇಶ್ಯೂ ಇಲ್ಲದೆ ಕೆಲವು ರಸ್ತೆಗಳಿಗೆ ತೀರ್ಮಾನ ಕೊಟ್ಬಿಟ್ರು ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ. 1,750 ಕೋಟಿ. ಯಾವ ಆರ್ಥಿಕ ಇಲಾಖೆ ಒಪ್ಪಿಗೆ ಇಲ್ಲ, ಏನೂ ಇಲ್ಲ. ಆ 1,750 ಕೋಟಿ ನಾವು ಬಂದಾಗ ಮುಖ್ಯಮಂತ್ರಿಯಾಗಿ ನಾವೇನು ಅಧಿಕಾರ ನಡೆಸಿದೋ 14 ತಿಂಗಳು, ಅದನ್ನು ತೀರಿಸ್ಬೇಕಾಯ್ತು. ಅದನ್ನು ಕಾನೂನು ಬಾಹಿರವಾಗಿ ತೀರ್ಮಾನ ಏನು ತಗೊಂಡಿದ್ರು ಇದೇ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ. ಆ ಕಾನೂನು ಬಾಹಿರವಾದಂಥ ತೀರ್ಮಾನವನ್ನು ಸರಿಪಡಿಸ್ತಕ್ಕಂಥ ನಮ್ಮ ತಲೆ ಮೇಲೆ ಬಂದದ್ದು. ಹೇಳ್ತಾ ಹೋದರೆ ಹಲವಾರು ವಿಷಯ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಹೇಳ್ಬೋದು, ಚರ್ಚೆ ಮಾಡ್ಬೋದು. ಇವತ್ತು ಕೇವಲ ಒಂದು ರೀತಿ ಮಾತನಾಡ್ತಕ್ಕಂಥ ಅವ್ರ ಪದ ಬಳಕೆ ಏನಿದೆ, ಏನು ಈ ಭೂಮಿ ಮೇಲೆ ಇವನು ಬಿಟ್ಟರೆ ಬೇರೆ ಇನ್ಯಾರು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಇವ್ರು ಮಾತನಾಡ್ತಕ್ಕಂಥದ್ದು. ಇವತ್ತು ನೀರಾವರಿಯ ಒಂದು ಕೆಲಸಗಳು ಏನಾಗಿದೆ ಇಡೀ ರಾಜ್ಯದಲ್ಲಿ. ಇನ್ನು ನಮ್ಮ ರೈತರು ಇಲ್ಲೇ ಬಹುಶಃ ದಾವಣಗೆರೆಯಲ್ಲೇ ಮೆಕ್ಕೆಜೋಳ ಬೆಳೆದ್ರಲ್ಲ, ಎಷ್ಟು ಫಜೀತಿ ಪಟ್ಟರು ನಮ್ಮ ರೈತರು ಇಲ್ಲಿ ಮೆಕ್ಕೆಜೋಳ ಮಾರೋದಕ್ಕೆ. ಒಂದು ವಿಷಯ ನಿಮ್ಗೆ ಗಮನಕ್ಕೆ ತರೋದು, ಹಳ್ಳಿನಲ್ಲಿ ಧರಣಿ ಮಾಡಿದ್ರು, ಹಾವೇರಿ ಭಾಗದಲ್ಲೆಲ್ಲ ಧರಣಿ ಮಾಡಿದ್ರು. ತೊಗರಿ ಬೆಳೆದಂಥರು ಅದನ್ನು ಖರೀದಿ ಮಾಡಲಿಕ್ಕೆ ಆಗಲಿಲ್ಲ. ಕೇಂದ್ರ ಸರ್ಕಾರ ಎಲ್ಲದಕ್ಕೂ. ನಾನು 2 ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿ ಹಲವಾರು ಸಂದರ್ಭದಲ್ಲಿ ಅದರ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ಏನೇನಾಗಿತ್ತು ಎಂದೂ ಸಹ ನಾನು ಕೇಂದ್ರ ಸರ್ಕಾರ ದೂಷಣೆ ಮಾಡಲಿಲ್ಲ. ರೈತರು ಸಾಲ ಮನ್ನಾ ಮಾಡಿದ್ರು, ಕೇಂದ್ರ ಸರ್ಕಾರ ದೂಷಣೆ ಮಾಡೋದನ್ನ. ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಕ್ಕೆ ನರೇಂದ್ರ ಮೋದಿಯವರು ಕೊಡಲಿ ಅಂತ ಅಲ್ಲೋಗಿ ಅರ್ಜಿ ಕೊಟ್ಟನ. ನಾವು ನಡೆಸಿದ್ದೀವಿ ಸರ್ಕಾರನ. ಇವತ್ತು ಅಮೇರಿಕ, ಇಸ್ರೇಲು ಮತ್ತು ಇರಾನ್ ಮೇಲೆ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಗಳೇನು? ಇವತ್ತು ಗ್ಯಾಸ್ ಸಿಲಿಂಡರ್ಗಳು, ನಮ್ಮ ಆಟೋ ಡ್ರೈವರ್ಗಳಿಗೆ LPG ಸಿಲಿಂಡರ್ಗಳ ಸಮಸ್ಯೆ ಇದೆ. ವಿಶೇಷವಾಗಿ ಆಟೋ ಡ್ರೈವರ್ಗಳ ಕಷ್ಟ ಸಂಕಷ್ಟ ನೋಡ್ತಾ ಇದ್ದೇನೆ.
ಇವರೇನು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಕೊಡಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇಲ್ಲ. ಜವಾಬ್ದಾರಿನ ನಿರ್ವಹಣೆ ಮಾಡದೇ ಇದ್ದರೆ ಕೇಂದ್ರ ಸರ್ಕಾರದಲ್ಲಿ ನೀವು 17 ಅವಧಿಗೆ ಆರ್ಥಿಕ ಬಜೆಟನ್ನು ಮಂಡನೆ ಮಾಡ್ತಾರಲ್ವ, ಅನುಭವ ಬಹುಶಃ ನರೇಂದ್ರ ಮೋದಿಯವರಿಗೆ ನಿಮಗಿರೋ ಅನುಭವ ಇದ್ದಂಗಿಲ್ಲ. ನಿಮಗಿರೋ ಅನುಭವ ಏನು ಸಲಹೆ ಕೊಡ್ರಪ್ಪ ಹೋಗಲಿ, ಯಾವ ಥರ ಗ್ಯಾಸ್ನ ಸಿಲಿಂಡರ್ಗಳನ್ನ ಕೊಡಬೇಕು ಅನ್ನೋದನ್ನು. ಇವತ್ತು ಹಲವಾರು ದೇಶಗಳಲ್ಲಿ ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲೂ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಇಟ್ಕೊಂಡಿರ್ತಕ್ಕಂಥ ಬೇರೆ ಬೇರೆ ದೇಶಗಳ ಜೊತೆಯ ಒಂದು ಸಂಬಂಧಗಳು, ಅದರ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 40 ದೇಶಕ್ಕೂ ಹೆಚ್ಚು ದೇಶಗಳಿಂದ ಅಲ್ಲಿ ನಮಗೆ ದೊರಕತಕ್ಕಂಥ ವಸ್ತುಗಳನ್ನು ಖರೀದಿ ತರ್ತಕ್ಕಂಥದ್ರಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಅವರು ಶ್ರಮ ಪಡ್ತಾ ಇದ್ದಾರೆ. ಇವತ್ತು ಗ್ಯಾಸ್ ಸಿಲಿಂಡರ್ಗಳು ತರ್ತಕ್ಕಂಥ ಹಡಗುಗಳು ಯಾವುದು ಅಲ್ಲಿ ಇರಾನ್ನಲ್ಲಿ ಇರ್ತಕ್ಕಂಥ ಒಂದು ಹಾರ್ಮೋಸ್, ಅಲ್ಲಿ ಬೇರೆ ಹಲವಾರು ದೇಶಗಳಿಗೆ ಮೂವ್ಮೆಂಟೇ ಮಾಡೋಕ್ಕೆ ಅವಕಾಶ ಇಲ್ಲ. ಇಂಥ ಒಂದು ಯುದ್ಧದ ಪರಿಸ್ಥಿತಿನಲ್ಲಿ, ಅಂಥ ಒಂದು ಸನ್ನಿವೇಶದಲ್ಲೂ ಆ ದೇಶವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಡಗುಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ತರ್ತಕ್ಕಂಥ ವ್ಯವಸ್ಥೆ ತಂದಿದ್ದಾರಲ್ಲ, ಒಂದು ಕನಿಷ್ಠ ಸೌಜನ್ಯಕ್ಕೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥದ್ದಕ್ಕೊಂದು ಕನಿಷ್ಠ ಸೌಜನ್ಯಕ್ಕೆ ಮಾತಾಡಬೇಕೋ ಬೇಡವೋ? ಆ ಡೆಪ್ಟಿ CM ಮಾತಾಡೋದು ನೋಡಿದ್ದೀನಿ, ಆ ಮುಖ್ಯಮಂತ್ರಿ ಮಾತಾಡೋದು ನೋಡಿದ್ದೀನಿ. ಯಾರೋ ಅಲ್ಲಿಂದ ಡೆಲ್ಲಿಯಿಂದ ಬಂದು ಇಲ್ಲೇನೋ ಓಡಾಡ್ತಾವ್ರಲ್ಲ, ಅದೇನೋ ಚುನಾವಣೆ ನಡೆಸ್ಕೊಂಡು ಸುರ್ಜೇವಾಲಾ ಅವ್ರ ಕಥೆನೂ ನೋಡಿದ್ದೀನಿ, ಹೇಳಿಕೆ ಕೊಡೋದನ್ನ. ಇವತ್ತು ಈ ಚುನಾವಣೆಯಲ್ಲಿ ಇವರೇನು ಮಾಡಿದ್ದಾರೆ ಅಂತ ಏನೂ ಹೇಳ್ತಾ ಇಲ್ಲ. ಚುನಾವಣೆಯಲ್ಲಿ ಈ ಕಳೆದ 3 ವರ್ಷದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನು ಇವರೊಬ್ಬರೇ ಅನ್ನಾರಾಮಯ್ಯನ ಯಾರ ಎಲ್ಲಿಂದ ತಂದು ಕೊಡ್ತವ್ರು ಅನ್ನಾರಾಮಯ್ಯವರು? ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಬಂದರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನು ಅನ್ನಾರಾಮಯ್ಯ ಅಂದರೆ ಯಾರು ಹೋಗ್ತಾರೆ? ಅನ್ನಾರಾಮಯ್ಯ ಅನ್ನೋದಕ್ಕಿಂತ ಇವರು ಅಶೋಕ್ ಅವರೇನೋ ಕಳ್ಳರಾಮಯ್ಯ ಅಂತ ಏನು ಹೇಳೋರೆ, ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಸಾಲರಾಮಯ್ಯ ಅದು ಬೇರೆ ಬಿಡು, ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದಕ್ಕೆ ಸ್ವಲ್ಪ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ನೋಡಿ ಕೆಲಸ ಮಾಡಿ. ಯಾವ ಇಲಾಖೆಗಳಲ್ಲಿ ಇವತ್ತೇನು ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಇಲಾಖೆ ನಾವೇನಾದರೂ ಪರಿಶೀಲನೆ ಮಾಡ್ತೀವಿ ಅಂತ ಹೋದರು ಈ ರಾಜ್ಯದಲ್ಲಿ ಲೂಟಿ ನಡೀತಾ ಇರತಕ್ಕಂಥದ್ದನ್ನು ಹೊರತುಪಡಿಸಿ ಏನಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಧಿಕಾರಿಗಳನ್ನು ಕೆಲವು ಸ್ಥಾನ ನಿಯುಕ್ತಿಗೊಳಿಸಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ? ದಾಖಲೆ ಕೊಡಿ ಅಂತೀರಿ, ಏನು ದಾಖಲೆ ಕೊಡ್ತೀರಿ? ಇದರಲ್ಲಿ ಮಧ್ಯರಾತ್ರಿ ನಡೆಸ್ತಕ್ಕಂಥ ವ್ಯವಹಾರ ನಿಮ್ಮದು. ಇದು ಹಿಡ್ಕೊಂಡು ನಾವು ಓಡಾಡೋಕ್ಕಾಯ್ತದ? ದಾಖಲೆ ಕೊಡಿ ಅಂದರೆ ನೀವೇನು ದಾಖಲೆ ಕೊಟ್ರಪ್ಪ? BJP ಬಗ್ಗೆ 40% ಅಂದಾಗ ಪೋಸ್ಟ್ ಅಂಟಿಸಿದ್ದು ಬಿಟ್ಟರೆ ಇನ್ಯಾವ ದಾಖಲೆ ಇಟ್ಕೊಂಡಿದ್ರಿ ನೀವು? ಇವತ್ತು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರೇ, ನೀವು ಎಷ್ಟು ವರ್ಷ, ಇನ್ನೂ 2 ವರ್ಷ ನಾನೇ ಅಂತೀರಿ ಒಂದು ಕಡೆ, ಇನ್ನೊಂದು ಕಡೆ ಇಲ್ಲ ನಾವು ಸಮಯ ನಿಗದಿ ಮಾಡ್ಕೊಂಬಿಟ್ಟಿದ್ದೀವಿ, ಜೂನ್ ಬಂತು, ಜುಲೈ ಬಂತು, ಬದಲಾವಣೆ ಮಾಡ್ತೀವಿ ಅಂತ ನೀವೇ ಹೇಳ್ಕೊತೀರಿ. ನಿಮ್ಮಲ್ಲಿರ್ತಕ್ಕಂಥರೆ ನೀವಾದರೂ ಇರಿ, ಇನ್ನೊಬ್ಬರಾದರೂ ಇರಲಿ, 130 140 ಗೆದ್ದುಬಿಟ್ಟಿದ್ದೀವಿ ಅಂತ ನಿಮ್ಮ ಅಹಂಕಾರ ಇದೆಯಲ್ಲ, ಇದು ಏನು ಶಾಶ್ವತ ಅಲ್ಲ. ಅಲ್ಲೇ ತಮಿಳ್ನಾಡು ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಿ, 50 ಸೀಟ್ ಗೆದ್ದಿಲ್ಲ ಅಂತ ಹೇಳಿ, ಇವರು ಮುಖ್ಯಮಂತ್ರಿ ಅಂತ ಹೇಳಿ. ತಮಿಳ್ನಾಡಿನಲ್ಲಿ
ಯಾರೋ ಭಿಕ್ಷೆ ಕೊಟ್ಟರು DMK ಅವರು ನಿಮಗೆ ಭಿಕ್ಷೆ. ಒಂದು ರಾಷ್ಟ್ರೀಯ ಪಕ್ಷ ನಿಮ್ಮದು 28 ಸೀಟ್ ಕೊಟ್ಟರು ಕೊನೆಗೆ ಹೊಡೆದಾಡ್ಕೊಂಡು. ಆ 28 ಸೀಟಲ್ಲೂ 5 ಸೀಟಿಗೆ ನಿಮಗೆ ಕ್ಯಾಂಡಿಡೇಟ್ಗಳೇ ಇಲ್ಲ ಅಂತ ಹೇಳಿ ಕೊನೆಗೆ ಯಾರೋ ಸಿಗ್ತಾರೆ ಬೀದಿಲಿ ಅವರು ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಿ. ನಿಮ್ಮ ಯೋಗ್ಯತೆ ಅಲ್ಲಿದ್ದೀರಿ. ಪಾಪ ಚಿಕ್ಕವು ಮಾತಾಡ್ತಾವ, ನಾವಿನ್ನ ನಮ್ಮ ಶಕ್ತಿಯಿಂದ ಬೆಳ್ಕೊಂಡು ಹೋದವು ನಮ್ಮ ಪಕ್ಷದಿಂದ. ಅವ ಮಾತಾಡ್ತೀವಿ, ಇಲ್ಲಿ ಬಂದು ನೋಡಿದೆ ನಾನು. ಆ ಹೆಸರು ಹೇಳೋದು ಬೇಡ. ಇವತ್ತು ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ದುಡಿಮೆ ಮೇಲೆ 40 ಸೀಟುವರೆಗಾದರೂ ಗೆದ್ದಿದ್ದೀವಿ. ನೀವು ಒಂದು ಕೆಲಸ ಮಾಡಿ, ಬೇರೆ ಒಂದು ರೀಜನಲ್ ಪಾರ್ಟಿ ಮಾಡಿ ಸಿದ್ದರಾಮಯ್ಯ ಕಟ್ಟಿ ನೋಡೋಣ ಎಷ್ಟು ಸೀಟ್ ತಗೋತೀರಿ. ಹಾಗೇನೋ 58 ಸೀಟ್ ತಗೊಂಡಿದ್ದು ಅಂದ್ರಲ್ಲ, ಆ 58 ಸೀಟು ನಿಮ್ಮ ಶಕ್ತಿ ಮೇಲೆ ನಾವು ಗೆದ್ದಿದ್ದಲ್ಲ. ನೀವಿಲ್ಲದೆ 40 ಸೀಟ್ ಗೆದ್ದಿದ್ದೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.